ಒಮ್ಮೆ ಒಂದು ಹಳ್ಳಿಯಲ್ಲಿ ಲಕ್ಷ್ಮಣ್ ಎಂಬ ಹುಡುಗನಿದ್ದ. ಆತನ ಜೀವನ ಬಡತನದಿಂದ ಕೂಡಿತ್ತು. ಆದರೆ ಆತ ನಿಷ್ಕ್ರಿಯನಾಗಿರಲಿಲ್ಲ. ದುರ್ಬಲ ಜೀವನವು ಅತಿ ಬಡ ಶಿಕ್ಷಣ ನಡುವೆ ಸಾಗುತ್ತಿತ್ತು. ದಿನಗಳಾದಂತೆ ಲಕ್ಷ್ಮಣ್ ಗುರಿಯಿಲ್ಲದೆ ಹಾದಿ ತಪ್ಪಿದಂತೆ ಭಾಸವಾಯಿತು. ಒಂದು ದಿನ ಲಕ್ಷ್ಮಣ್ ಒಂದು ಗ್ರಂಥಾಲಯಕ್ಕೆ ಕಳ್ಳತನ ಮಾಡಲು ಹೋಗುತ್ತಾನೆ. ಆದರೆ ಅಲ್ಲಿ ಕಳ್ಳತನ ಮಾಡುವ ಬದಲು ಅವನು ಹೊಸ ಪುಸ್ತಕಗಳನ್ನು ನೋಡುತ್ತಾನೆ. ಅವನು ಪುಸ್ತಕಗಳನ್ನು ಓದುವ ಮೂಲಕ ವಿಭಿನ್ನ ಜಗತ್ತಿನ ಅರಿವನ್ನು ಪಡೆಯುತ್ತಾನೆ. ಆ ಪುಸ್ತಕಗಳು ಅವನಿಗೆ ಹೊಸ ಆಸಕ್ತಿ ಮತ್ತು ದಿಟ್ಟ ಮನೋಭಾವನೆಯನ್ನು ತುಂಬುತ್ತವೆ. ಅವನು ಮತ್ತೆ ಕಳ್ಳತನ ಮಾಡುವುದನ್ನು ಬಿಟ್ಟು ಹಾದಿಯನ್ನು ಸರಿಪಡಿಸುತ್ತಾನೆ. ಅತಿ ದೊಡ್ಡದು ಏನಾದರೂ ಸಾಧಿಸಬೇಕೆಂಬ ಇಚ್ಛೆಯನ್ನು ಬೆಳೆಸುತ್ತಾನೆ. ಅವನು ರಾತ್ರಿ ಓದುತ್ತಾ ದಿನದಲ್ಲಿ ಕಾಯಕ ಮಾಡುತ್ತಿದ್ದ. ದಿನಗಳ ಅವಧಿಯಲ್ಲಿ ಅವನ ಶ್ರಮ ಫಲಿಸುತ್ತದೆ ಮತ್ತು ಆತ ವಿಜ್ಞಾನದ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡುತ್ತಾನೆ. ಲಕ್ಷ್ಮಣನ ಜೀವನವು ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಪಾಠವಾಗಿದೆ. ಸಂಕಷ್ಟಗಳನ್ನು ಎದುರಿಸುವುದು ನಿಜವಾಗಿಯೂ ಕಷ್ಟ, ಆದರೆ ಯೋಗ್ಯ ಚಿಂತನೆ ಮತ್ತು ಶ್ರಮದಿಂದ ಎಲ್ಲವನ್ನೂ ಗೆಲ್ಲಬಹುದು. ನೀವು ನಂಬಿದರೆ ಮತ್ತು ದುಡಿದರೆ ಯಾವ ಗುರಿಯನ್ನು ತಲುಪಬಹುದು.